ಮೈಟಾಸಿಸ್ ಕೋಶ ವಿಭಜನೆ ಎಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ಮೈಟಾಸಿಸ್ ಕೋಶ ವಿಭಜನೆ ಅಂತ ಇದೆ. ಈಗ ಮೈಟಾಸಿಸ್ ಕೋಶ ವಿಭಜನೆ ಅಂತ ಏನಿದೆ ಅಲ್ಲ, ಈ ಮೈಟಾಸಿಸ್ ಕೋಶ ವಿಭಜನೆ ನಡೀತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ, ಎಲ್ಲಿ ಅದಕ್ಕಿಂತ ಫಸ್ಟ್ ಹೇಗೆ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ತಾಯಿ ಕೋಶ ಇದೆ ಅಂತ ಅನ್ಕೊಳ್ಳಿ, ಒಂದೇ ಸಲಕ್ಕೆ ಒಂದೇ ಬಾರಿಗೆ ತನ್ನ ದೇಹವನ್ನ ಸಮವಾಗಿ ವಿಭಜನೆ ಮಾಡುತ್ತೆ. ಓಕೆ, ಸಮವಾಗಿ ವಿಭಜನೆ ಮಾಡಿ ಎರಡು ಈಕ್ವಲ್ ಆಗಿರೋ ಮರಿಕೋಶಗಳನ್ನ ಕೊಡುತ್ತೆ. ಅಂದ್ರೆ ಒಂದು ತಾಯಿ ಕೋಶವು ತನ್ನ ದೇಹವನ್ನ ಸಮವಾಗಿ ವಿಭಜಿಸಿ ಎರಡು ಸಮವಾದ ಮರಿಕೋಶಗಳನ್ನ ಉಂಟು ಮಾಡುತ್ತೆ. ಒಂದು ತಾಯಿ ಕೋಶವು ತನ್ನ ದೇಹವನ್ನು ಸಮವಾಗಿ ವಿಭಜಿಸಿ ಕೇವಲ ಎರಡು ಸಮ ಮರಿಕೋಶಗಳನ್ನು ಉಂಟು ಮಾಡುತ್ತವೆ. ಸಮವಾದ ಮರಿಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಓಕೆ, ದೆನ್ ವಾಟ್ ಅಬೌಟ್ ಹಿಯರ್? ಇಲ್ಲಿ ಒಂದು ತಾಯಿ ಕೋಶ ಇದೆ ಅಂತ ತಗೊಂಡ್ರೆ, ಈ ತಾಯಿ ಕೋಶ ಒಂದೇ ಸಲಕ್ಕೆ ಈಕ್ವಲ್ ಆಗೋದಿಲ್ಲ. ಓಕೆ, ಮೊದಲು ಒಂದ್ಸಲ ಡಿವೈಡ್ ಆಗುತ್ತೆ, ಎರಡು ಮರಿಕೋಶಗಳನ್ನು ಕೊಡುತ್ತೆ. ಆದ್ರೆ ಈ ಮರಿಕೋಶಗಳು ಅಸಮವಾಗಿ ಇರುತ್ತೆ. ಓಕೆ, ಮತ್ತೆ ಇದನ್ನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ, ಮತ್ತೆ ಎರಡು ಭಾಗವಾಗಿ ಡಿವೈಡ್ ಮಾಡಿ 4 ಸಮಕೋಶಗಳನ್ನು ಉಂಟು ಮಾಡುತ್ತೆ. ಅಂದ್ರೆ ಎರಡು ಬಾರಿ ವಿಭಜನೆ ಹೊಂದತ್ತೆ ಅಂತ ಹೇಳಿ ಅರ್ಥ. ಓಕೆ, ಒಂದು ತಾಯಿ ಕೋಶ ತನ್ನ ದೇಹವನ್ನ ಎರಡು ಸಲ ಡಿವೈಡ್ ಮಾಡಿಕೊಂಡು 4 ಮರಿಕೋಶಗಳನ್ನು ಉಂಟು ಮಾಡುತ್ತೆ. ಒಂದು ತಾಯಿ ಕೋಶವು ತನ್ನ ದೇಹವನ್ನು ಮೊದಲು ಅಸಮವಾಗಿ ಮತ್ತು ನಂತರ ಸಮವಾಗಿ ವಿಭಜಿಸಿ 4 ಸಮ ಮರಿಕೋಶಗಳನ್ನು ಅಥವಾ 4 ಸಮಕೋಶಗಳನ್ನು ಉಂಟು ಮಾಡುತ್ತದೆ. ಸೊ ಮೈಟಾಸಿಸ್ ಅಲ್ಲಿ ಒಂದೇ ಸಲಕ್ಕೆ ಈಕ್ವಲ್ ಡಿವೈಡ್ ಆಗಿ ಎರಡು ಮರಿಕೋಶ ಉತ್ಪತ್ತಿ ಆಗುತ್ತೆ. ಅದೇ ಮಿಯಾಸಿಸ್ ಅಲ್ಲಿ ಮೊದಲು ಅಸಮವಾಗಿ ವಿಭಜನೆಗೊಂಡು ನಂತರ ಸಮವಾಗಿ ಡಿವೈಡ್ ಆಗಿ 4 ಮರಿಕೋಶ ಕೊಡುತ್ತೆ. ಯಾಕೆ ಹಿಂಗೆ ಅಂತ ಕೇಳಿದ್ರೆ, ಅದು ಎಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್. ಆಗ ಎಲ್ಲಿ ಕಂಡು ಬರುತ್ತೆ? ಸಿ, ಈ ಮೈಟಾಸಿಸ್ ಕೋಶ ವಿಭಜನೆ ಅಂತ ಏನಿದೆ ಅಲ್ಲ, ನೆಕ್ಸ್ಟ್ ಪೇಜಿಗೆ ಹೋಗೋಣ, ಬರ್ಕೊಳ್ಳಿ ಇದನ್ನ. ಸರಿ, ಈಗ ಫಸ್ಟ್ ಈ ಮೈಟಾಸಿಸ್ ಅನ್ನೋದು ಈಕ್ವಲ್ ಆಗಿ ಎರಡು ಮರಿಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದಾದ್ರೆ, ನಮ್ಮದೇ ಆದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಈ ಕೋಶ ವಿಭಜನೆ? ನಮ್ಮದೇ ಆದ ಯಾವ ಭಾಗ ಅಂತ ಕೇಳಿದ್ರೆ, ಸಂತಾನೋತ್ಪತ್ತಿ ಭಾಗವನ್ನ ಬಿಟ್ಟು ದೇಹದ ಎಲ್ಲಾ ಭಾಗಗಳಲ್ಲೂ ಕಂಡುಬರುತ್ತೆ. ಸಂತಾನೋತ್ಪತ್ತಿ ಭಾಗಗಳನ್ನು ಹೊರತುಪಡಿಸಿ ದೇಹದ ಎಲ್ಲಾ ಭಾಗಗಳಲ್ಲಿಯೂ, ಎಲ್ಲಾ ಭಾಗದ ಕೋಶಗಳಲ್ಲಿಯೂ ಕಂಡುಬರುತ್ತದೆ. ಸಂತಾನೋತ್ಪತ್ತಿ ಕೋಶಗಳನ್ನ ಬಿಟ್ಟು ಎಲ್ಲ ಭಾಗಗಳು. ಒಂದು ಎಕ್ಸಾಂಪಲ್ ಕೊಡಿ. ಎಲ್ಲ ಭಾಗ ಅಂದ್ರೆ ಚರ್ಮದಲ್ಲಿರ್ತಕ್ಕಂಥ ಜೀವಕೋಶ ಮೆಲನೋಸೈಟ್, ಅಂದ್ರೆ ಚರ್ಮದ ಮೆಲನೋಸೈಟ್ ಕೋಶಗಳಲ್ಲಿ ಕಂಡುಬರುತ್ತೆ. ಮತ್ತೆ ಕೂದಲು ಅಂತ ತಗೊಂಡ್ರೆ ಕೂದಲು ಕೂಡ ದೇಹದ ಭಾಗನೇ. ಸೊ ಕೂದಲಿರ್ತಕ್ಕಂಥ ಜೀವಕೋಶ ಕೆರಾಟಿನೋಸೈಟ್, ಕಟ್ ಮಾಡಿದ್ರೆ ವಾಪಸ್ ಬೆಳೆಯುತ್ತಲ್ವಾ, ಕೆರಾಟಿನೋಸೈಟ್ ಅನ್ನುವಂಥ ಕೋಶಗಳಲ್ಲಿ ಕಂಡುಬರುತ್ತೆ. ಓಕೆ, ದೆನ್ ಇನ್ನ ಮಿಯಾಸಿಸ್ ಕೋಶ ವಿಭಜನೆ ಎಲ್ಲಿರುತ್ತೆ? ಇದು ಆಪೋಸಿಟ್ ಆಗಿದೆ. ಸಂತಾನೋತ್ಪತ್ತಿ ಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ. ಮನುಷ್ಯನ ದೇಹದ ಯಾವ ಭಾಗದಲ್ಲೂ ಕೂಡ ಮಿಯಾಸಿಸ್ ಕೋಶ ವಿಭಜನೆ ನಡೆಯೋದಿಲ್ಲ. ಓಕೆ, ಕೇವಲ ಸಂತಾನೋತ್ಪತ್ತಿ ಭಾಗಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಎಕ್ಸಾಂಪಲ್, ಸಂತಾನೋತ್ಪತ್ತಿ ಕೋಶಗಳು ಅಂದ್ರೆ ಒಂದು ಅಂಡಾಶಯ ಅಲ್ವಾ, ಅಂಡಾಶಯದಲ್ಲಿರ್ತಕ್ಕಂಥ ಅಂಡಾಣುಗಳ ವಿಭಜನೆ, ಅಂಡಾಣು ಅಂದ್ರೆ ಓವ್ಯೂಲ್. ಇನ್ನೊಂದು ವೃಷಣಗಳು, ವೃಷಣಗಳಲ್ಲಿ ಅಂತ ಹೇಳಿದ್ರೆ ವೀರ್ಯಾಣು. ಸೊ ಈ ಜೀವಕೋಶಗಳಲ್ಲಿ ಮಾತ್ರ. ಅಲ್ಲೇ ಯಾಕೆ ಎಲ್ಲ ಭಾಗದಲ್ಲೂ ನಡಿಬೋದಿತ್ತಲ್ಲ ಅಂತ ಕೇಳಿದ್ರೆ, ಸೊ ಅಲ್ಲೇ ಯಾಕೆ ನಡಿಬೇಕು, ಬೇರೆ ಯಾವ ಭಾಗದಲ್ಲಿ ನಡೆಯೋದಿಲ್ಲ ಅಂತ ಕೇಳಿದ್ರೆ, ಇದು ಕ್ರೋಮೋಸೋಮ್ಸ್ ಮೇಲೆ ಡಿಪೆಂಡೆಂಟ್. ಯಾಕೆ ಈ ಮೈಟಾಸಿಸ್ ಅನ್ನೋದು ಸಂತಾನೋತ್ಪತ್ತಿ ಭಾಗದಲ್ಲಿ ನಡೆಯೋದಿಲ್ಲ, ದೇಹದ ಎಲ್ಲಾ ಭಾಗದಲ್ಲೂ ನಡೆಯುತ್ತೆ ಯಾಕೆ ಅಂತ ಕೇಳಿದ್ರೆ, ನೋಡಿ, ಯೂಶುವಲ್ ಆಗಿ ದೇಹದ ಎಲ್ಲಾ ಭಾಗದ ಜೀವಕೋಶಗಳಲ್ಲಿಯೂ ಒಂದು ತರದ ಕ್ರೋಮೋಸೋಮ್ಸ್ ಇರುತ್ತೆ. ಯಾವ ಕ್ರೋಮೋಸೋಮ್ಸ್ಗಳು? ದೈಹಿಕ ವರ್ಣತಂತು ಅಥವಾ ಆಟೋಸೋಮ್ಸ್. ಇಂಥ ದೈಹಿಕ ವರ್ಣತಂತು ಅಥವಾ ಆಟೋಸೋಮ್ಸ್ಗಳು ಸುಲಭವಾಗಿ ವಿಭಜನೆ ಆಗುತ್ತೆ. ಓಕೆ, ಈ ಕೋಶ ವಿಭಜನೆಯು ದೈಹಿಕ ವರ್ಣತಂತು ಅಥವಾ ಆಟೋಸೋಮ್ ಗಳಲ್ಲಿ ಕಂಡುಬರುತ್ತದೆ. ಹೌದು, ಆದ್ರೆ ಇದು ಸಂತಾನೋತ್ಪತ್ತಿ ಅಂತ ಹೆಸರೇ ಹೇಳ್ತಾ ಇದೆ. ಸಂತಾನೋತ್ಪತ್ತಿ ಭಾಗ ಅಂತ ಹೇಳಿದ್ರೆ ಆಟೋಸೋಮ್ಸ್ ಗಳಿರುತ್ತಾ? ಅಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್ ಗಳನ್ನ ಲೈಂಗಿಕ ವರ್ಣತಂತುಗಳು ಅಥವಾ ಆಲೋಸೋಮ್ಸ್ ಅಂತ ಕರಿತೀವಿ. ಆಲೋಸೋಮ್ಸ್ಗಳು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಡಿಫರೆಂಟ್ ಆಗಿರೋದ್ರಿಂದ ಈ ಕ್ರೋಮೋಸೋಮ್ಸ್ಗಳು ವಿಭಜನೆ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಹಾಗಾಗಿ ಎರಡು ಬಾರಿ ವಿಭಜನೆ ಆಗಿ 4 ಮರಿಕೋಶಗಳನ್ನು ಕೊಡೋದು ಈ ಮಿಯಾಸಿಸ್. ಇದು ಲೈಂಗಿಕ ವರ್ಣತಂತುಗಳು ಅಂದ್ರೆ ಆಲೋಸೋಮ್ಸ್
ಮಾತ್ರ ಜರುಗುತ್ತದೆ. ಹೌದಾ? ಹಾಗಾದ್ರೆ ಈ ಎರಡು ರೀತಿಯ ಕೋಶ ವಿಭಜನೆಯಿಂದ ಏನಾದ್ರೂ ಉಪಯೋಗ ಇದೆಯಾ? ಇದು ಇಂಪಾರ್ಟೆಂಟ್ ಇದೆ ನೋಡಿ. ಏನಾದ್ರೂ ಉಪಯೋಗ ಇದೆಯಾ ಅಂತ ಕೇಳಿದ್ರೆ ಬೇಸಿಕಲಿ ಈ ಮೈಟಾಸಿಸ್ ಕೋಶ ವಿಭಜನೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಸ್ಕಿನ್. ಚರ್ಮ ಏನಾದ್ರು ಕಿತ್ತೋಯ್ತು ಅಂದ್ರೆ ಆ ಭಾಗದಲ್ಲಿ ಹೊಸ ಚರ್ಮ ಉಗಮ ಆಗುತ್ತೆ. ಹೇಗೆ? ಥ್ರೂ ಮೈಟಾಸಿಸ್ ಸೆಲ್ ಡಿವಿಷನ್. ಅಂದ್ರೆ ಏನಂತ ಅರ್ಥ? ದೇಹದ ಭಾಗಗಳ ಬೆಳವಣಿಗೆ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ ಅಲ್ವಾ? ದೇಹದ ಭಾಗಗಳ ಬೆಳವಣಿಗೆಗೆ ಅಗತ್ಯವಾಗಿದೆ. ಹೌದಾ? ಇಲ್ಲಿ ಇಲ್ಲಿ ಮಿಯಾಸಿಸ್ ಅಲ್ಲಿ ದೇಹದ ಭಾಗಗಳ ಬೆಳವಣಿಗೆಗೆ ಅಗತ್ಯ ಅಲ್ಲ, ಹುಟ್ಟುವಂತ ಮಗುವಿನ ಗುಣಲಕ್ಷಣಗಳನ್ನ ಅಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಗುಣಗಳನ್ನ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ, ಹೊಸ ಜೀವಿಯ ಉಗಮಕ್ಕೆ ಸಹಾಯ ಮಾಡುತ್ತೆ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅನುವಂಶೀಯ ಗುಣಗಳ ಅಥವಾ ಗುಣಗಳನ್ನು ಸಾಗಿಸಲು ಸಹಾಯಕವಾಗಿದೆ. ಓಕೆ, ಇದು ಮೈಟೋಸಿಸ್ ಮತ್ತೆ ಮಿಯಾಸಿಸ್ ಕೋಶ ವಿಭಜನೆಗೆ ಇರ್ತಕ್ಕಂಥ ಉದಾಹರಣೆ, ಐ ಮೀನ್ ಡಿಫ್ರೆನ್ಸಸ್. ನೋಟ್ ಮಾಡ್ಕೊಳ್ಳಿ.